ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಮುನಿ ದುರ್ಲಭ ಹರಿ ಭಗತಿ ನರ ಪಾವಹಿ ಬಿನಹಿ ಪ್ರಯಾಸ ಜೇ ಯಹ ಕಥಾ ನಿರಂತರ ಸುನಹಿ ಮಾನಿ ಬಿಸ್ವಾಸ सोई सर्वज्ञ गुनी सोई ज्ञाता सोई मही मंडित पंडित दाता धर्म परायण सोई कुल त्राता राम चरण जा कर मन राता नीति निपुण सोई परम सयाना श्रुति सिद्धांत नीक ते ही जाना सोई कभी कोबिद सोई रणधीरा जो छल छाड़ी भजई रघुबीरा धन्य देश सो जह सुरसरी धन्य नारी पतिव्रत अनुसरी धन्य सो भूपु नीति जो करई धन्य सो द्विज निज धर्म न ठरई सो धन धन्य प्रथम गति जाकी धन्य पुण्यरत मति सोई पाकी धन्य घरी सोई जब सत्संगा धन्य जन्म द्विज भगति अभंಗ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾ ಇದ್ದಾರೆ, ಶಿವ ಉಮೆಗೆ ಹೇಳ್ತಾ ಇದ್ದಾನೆ, ಪಕ್ಷಿರಾಜ ಗರುಡ ಮತ್ತೆ ಮತ್ತೆ ಕಾಕಭೂಷುಂಡಿಯವರಿಗೆ ಚರಣಗಳಿಗೆ ನಮಸ್ಕಾರ ಮಾಡಿ ನಾನು ನಿಮ್ಮ ದಾಸ ಅಂತ ತಿಳ್ಕೊಳ್ಳಿ ಅಂತ ಹೇಳಿ, ಆಮೇಲೆ ಮತ್ತೆ ನಮಸ್ಕಾರ ಮಾಡಿಕೊಂಡು ಹೃದಯದಲ್ಲಿ ಶ್ರೀರಾಮನನ್ನ ಇಟ್ಕೊಂಡು ವೈಕುಂಠಕ್ಕೆ ಹೊರಟೋಗ್ತಾನೆ. ಈ ರೀತಿಯ ಸಂತ ಸಮಾಗಮಕ್ಕೆ ಸಮಾನವಾಗಿರುವಂಥ ಲಾಭ ಬೇರೆ ಏನೂ ಇಲ್ಲ. ಆದರೆ ಅಂಥ ಸಂತರ ಸಮಾಗಮ ಆಗೋದು ಕೂಡ ಭಗವಂತನ ಕೃಪೆ ಇದ್ದಾಗ್ಲೇನೆ. ನಾನು ಈ ಪರಮ ಪವಿತ್ರವಾದಂಥ ಈ ಶ್ರೀರಾಮಚರಿತ ಇತಿಹಾಸವನ್ನು ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ಹೇಳಿದ್ದೀನಿ. ಯಾರು ಈ ಕಥೆಯನ್ನು ಕೇಳ್ತಾರೋ ಅವರು ಮನೋವಾಕರ್ಮಗಳಿಂದ ಆಗುವಂಥ ಪಾಪಗಳೆಲ್ಲ ನಾಶ ಆಗ್ಬಿಡುತ್ತೆ. ಆಮೇಲೆ ನಾವು ಜಪ ತಪ ಯೋಗ ವೈರಾಗ್ಯ ಸಂಯಮ ಸಾಧನೆಗಳನ್ನು ಎಲ್ಲ ಮಾಡ್ತೀವಲ್ವಾ, ಇದೆಲ್ಲ ಮಾಡಿದಾಗ ಸಿಗುವಂಥ ಫಲ ಕೂಡ ಶ್ರೀ ಹರಿಭಕ್ತಿನೇ. ಅದಕ್ಕೆ ಶ್ರುತಿಗಳಲ್ಲಿ ವರ್ಣನೆ ಮಾಡಿರುವಂಥ ಶ್ರೀರಾಮನಲ್ಲಿ ಅನನ್ಯ ಭಕ್ತಿ ಅನ್ನೋದು ಆ ಭಗವಂತನ ಅನುಗ್ರಹದಿಂದ ಮಾತ್ರನೇ ಸಿಗುವಂಥದ್ದು. ಅದು ಯಾರೋ ಒಬ್ಬರಿಗೋ ಇಬ್ಬರಿಗೋ ಸಿಗುತ್ತೆ ಅಂತಂದ್ಬಿಟ್ಟು ಶಿವ ಪಾರ್ವತಿಗೆ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ಉತ್ತಮೋತ್ತಮವಾದಂತಹ ಈ ಪುಣ್ಯ ಕಥೆಯನ್ನ ನಿರಂತರವೂ, ಅಂದರೆ ಒಂದು ಸರಿ ಕೇಳ್ಬಿಟ್ಟು ಮುಗಿದೋಯ್ತು, ನಾವು ರಾಮಚರಿತ ಮಾನಸವನ್ನು ಆಗೋಯ್ತು, ರಾಮಾಯಣವನ್ನು ಮುಗಿದೋಯ್ತು ಅಂತ ಸುಮ್ಮನೆ ಇರೋದಲ್ಲ. ನಿರಂತರವಾಗಿ ನಾವು ಕೇಳ್ತಾ ಇರಬೇಕು. ಮತ್ತು ಭಕ್ತಿ ವಿಶ್ವಾಸಗಳಿಂದ ಕೇಳಿದಂಥವರು ಮುನಿಗಳಿಗೂ ಕೂಡ ದುರ್ಲಭವಾದಂಥ ಹರಿಭಕ್ತಿಯನ್ನು ಆಯಾಸನೇ ಇಲ್ಲದೆ ಹೊಂದಬಹುದು. ಅಂದರೆ ನೋಡಿ, ಈಗ ಮುನಿಗಳು ಎಷ್ಟೆಲ್ಲ ಜಪ ತಪಗಳನ್ನೆಲ್ಲ ಮಾಡ್ತಾರೆ, ಆದರೂ ಅವ್ರಿಗೂ ಕೂಡ ಈ ಹರಿಭಕ್ತಿ ಅನ್ನೋದು ಸಿಗೋದಿಲ್ಲ. ಆದರೆ ಸದಾ ನಾವು ಭಗವಂತನ ಪುಣ್ಯ ಕಥೆಯನ್ನ ಭಕ್ತಿ ವಿಶ್ವಾಸದಿಂದ ಕೇಳಿದ್ರೇನೆ ಸಾಕು, ನಮಗೆ ಹರಿಭಕ್ತಿ ಸಿಕ್ಬಿಡುತ್ತೆ. ಅದಕ್ಕೇನು ಕಷ್ಟಪಡಂಗೆ ಇಲ್ಲ. ಆದರೆ ಯಾರನ್ನಾದರೂ ಇದನ್ನು ಕೇಳಿ ಸತ್ಸಂಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಯಾರೂ ಬರೋದಿಲ್ಲ. ಅದೇ ನಾವು ತೀರ್ಥಯಾತ್ರೆಗೆ ಹೋಗೋಣ, ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡೋಣ ಅಂದರೆ ಓಡ್ ಬರ್ತಾರೆ ಅಲ್ವಾ. ಅಂದರೆ ಏನು, ಭಗವಂತನ ಕಥೆಯನ್ನು ಕೇಳೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ಯಾಕಂದರೆ ಆ ಒಂದು ಮಟ್ಟಕ್ಕೆ ಅವ್ರು ಇನ್ನೂ ತಲುಪಿರೋದಿಲ್ಲ. ಅದಕ್ಕೋಸ್ಕರನೇ ಎಲ್ಲರಿಗೂ ಕೂಡ ಭಗವಂತನ ಪುಣ್ಯ ಕಥೆಯನ್ನು ಕೇಳುವಂಥ ಒಂದು ಅವಕಾಶ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿರಂತರವಾಗಿ ಭಕ್ತಿ ವಿಶ್ವಾಸದಿಂದ ಯಾರು ಕೇಳ್ತಾರೋ ಅವರಿಗೆ ಮುನಿಗಳಿಗೂ ಸಿಗದೇ ಇರುವಂಥ ಹರಿಭಕ್ತಿ ಆಯಾಸನೇ ಇಲ್ಲದೆ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ ಶಿವ ಪಾರ್ವತಿಗೆ. ಶ್ರೀರಾಮನ ಚರಣಗಳಲ್ಲಿ ಅನುರಕ್ತವಾದಂತಹ ಮನಸ್ಸಿರುವಂಥವನೇ ಸರ್ವಜ್ಞ. ಅಂದರೆ ಯಾರಿಲ್ಲಿ ಸರ್ವಜ್ಞ, ಯಾರು ಇಲ್ಲಿ ಜ್ಞಾನದ ಗುಣನಿಧಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಶಿವ. ಯಾರು ಅಂತಂದರೆ ಯಾರಿಗೆ ರಾಮನ ಚರಣಗಳಲ್ಲಿ ಪ್ರೀತಿ ಇರುತ್ತೋ ಅಂಥ ಅನುರಕ್ತ ಅಂತಂದರೆ ಏನು, ಅವನಲ್ಲಿ ಒಂದು ತುಂಬ ಅನುರಾಗ ಇರುವಂಥದ್ದು, ಅದರಲ್ಲೇ ಆಸಕ್ತಿ ಕೂಡ ಇರುವಂಥದ್ದು. ಅಂಥ ಮನಸ್ಸು ಯಾರಿಗಿರುತ್ತೋ ಅವನೇ ಸರ್ವಜ್ಞ, ಜ್ಞಾನಿ ಗುಣನಿಧಿ. ಅವನೇ ಈ ಭೂಮಂಡಲಕ್ಕೆ ಭೂಷಣನಾಗಿರುವಂಥವನು, ವಿದ್ವಾಂಸನಾಗಿರುವಂಥವನು, ದಾನಿ ಧರ್ಮಪರಾಯಣ ಮತ್ತು ವಂಶ ರಕ್ಷಕನಾಗಿರುವಂಥವನು. ಛಲ ಕಪಟಗಳನ್ನೆಲ್ಲ ಬಿಟ್ಟು
ಶ್ರೀ ರಘುವೀರನನ್ನ ಭಜಿಸ್ತಾನಲ್ಲ, ಅವನು ನೀತಿ ಕೋವಿದನು, ಪರಮ ಬುದ್ಧಿಶಾಲಿ, ಅವನು ಅನೇಕ ವೈದಿಕ ಸಿದ್ಧಾಂತಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನವನು. ಅವನೇ ಕವಿ, ಅವನೇ ವಿದ್ವಾಂಸ, ಅವನೇ ರಣಧೀರನಾಗಿದ್ದಾನೆ. ದೇವನದಿ ಗಂಗೆ ಹರಿಯುವಂತಹ ದೇಶವೇ ಧನ್ಯ. ಪತಿವ್ರತ ಧರ್ಮವನ್ನ ಅನುಸರಿಸುವಂತಹ ಸ್ತ್ರೀ ಇದ್ದಾಳಲ್ಲ, ಅವಳೇ ಧನ್ಯೆ. ನೀತಿ ನಿಯಮಗಳಿಂದ ಪರಿಪಾಲಿಸುವಂತಹ ರಾಜನೇ ಧನ್ಯ. ತನ್ನ ಧರ್ಮವನ್ನ ಆಚರಣೆ ಮಾಡುವಂತಹ ಬ್ರಾಹ್ಮಣನೇ ಧನ್ಯ. ದಾನ ಧರ್ಮಗಳಿಗೆ ವಿನಿಯೋಗವಾಗುವಂತಹ ಧನ ಸಂಪತ್ತುಗಳಿದೆಯಲ್ಲ, ಅದು ಸಾರ್ಥಕತೆಯನ್ನು ಪಡೆಯುತ್ತೆ. ಪುಣ್ಯ ಕಾರ್ಯದಲ್ಲಿ ತತ್ಪರವಾದಂತಹ ಬುದ್ಧಿ ಇದೆಯಲ್ಲ, ಅದು ಪರಿಪಕ್ವವಾದಂತಹ ಬುದ್ಧಿ. ಸತ್ಸಂಗದಲ್ಲಿ ಕಳೆದಂತಹ ಕ್ಷಣಗಳಿದೆಯಲ್ಲ, ಅದು ಧನ್ಯ. ಅಂದರೆ ನಾವು ಎಷ್ಟು ಸಮಯವನ್ನು ಸತ್ಸಂಗಕ್ಕೆ ಕೊಡ್ತೀವೋ ಅಷ್ಟು ಕ್ಷಣಗಳು ಧನ್ಯವಾಗಿರುತ್ತೆ. ಇನ್ನು ಮಿಕ್ಕಿದ್ದು ನಾವು ಎಷ್ಟು ಐಹಿಕಕ್ಕೆ ಹಾಕ್ತೀವೋ ಅದೆಲ್ಲವೂ ಕೂಡ ವೇಸ್ಟ್ ಆದಂಗೆ ಲೆಕ್ಕ. ಬ್ರಾಹ್ಮಣರಲ್ಲಿ ಅಖಂಡ ಭಕ್ತಿ ಇರುವಂತಹ ಜನ್ಮ ಇದೆಯಲ್ಲ, ಅದೇ ಧನ್ಯ. ಅಂದರೆ ಬ್ರಾಹ್ಮಣರು ಅಂತಂದರೆ ನಮಗೆ ತುಂಬ ಭಕ್ತಿ ಇರಬೇಕು. ಅಂಥ ಒಂದು ಜನ್ಮ ನಮಗೆ ಸಿಕ್ಕಿದೆ ಅಂತಂದರೆ ಅದು ಕೂಡ ಧನ್ಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರಾ, ಯಾವುದು ಕೆಲಸ ಮಾಡಿದಾಗ ಅದು ಧನ್ಯತೆ ಸಾರ್ಥಕತೆ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.